ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಈಗಾಗಲೇ 14ನೇ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಮುಕ್ತಾಯವಾಗಿದೆ. ಅಲ್ಲದೆ ಈ ಟಾಸ್ಕ್ನಲ್ಲಿ ಗೆದ್ದಿದ್ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರೆತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಾರ ಬಿಗ್ ಬಾಸ್ ಮನೆ ಅಂತೂ ಬಿಗ್ ಬಾಸ್ ಫ್ಯಾಮಿಲಿ ರೌಂಡಾಗಿ ಬದಲಾಗಿದೆ. ಅದಲ್ಲದೆ ಈ ವಾರ ಕಂಟೆಸ್ಟೆಂಟ್ಗಳು ತಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೋಡಿ ತುಂಬಾ ಖುಷಿಪಟ್ಟಿದ್ದಾರೆ. ಅದಲ್ಲದೆ ಈ ವಾರ ಫುಲ್ ಎಮೋಷ್ನಲ್ ಹಾಗೂ ಫುಲ್ ಖುಷಿಯಾಗಿರೋ ವೀಕ್ ಅಂತಲೇ ಹೇಳ್ಬೋದು ಇಷ್ಟು ಸೀಸನಲ್ಲಿ ಬಿಗ್ ಬಾಸ್ನಲ್ಲಿ. ಅದೇ ರೀತಿ ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಂತಲೇ ಹೇಳ್ಬೋದು. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮುಂದೆ ಅವರು ಗೇಮ್ ಆಡೋದಾಗಿರ್ಬೋದು, ಇದೆಲ್ಲ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅದೇ ರೀತಿ ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಆಯ್ಕೆ ಪ್ರಕ್ರಿಯೆ ಕೂಡ ತುಂಬಾ ವಿಭಿನ್ನವಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲರಿಗೂ ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆಗೆ ಇಷ್ಟು ದಿವಸ ಎಲ್ಲರನ್ನೂ ಒಂದೇ ಸಲ ಆಡಿಸಿದ್ರು. ಆದರೆ ಈ ವಾರ ಯಾರು ಅವ್ರ ಮನೆಯಿಂದ ಫ್ಯಾಮಿಲಿ ಮೆಂಬರ್ಸ್ ಬಂದಿರ್ತಾರೋ ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ಸೇರಿಸಿ ಆ ದಿನ ಟಾಸ್ಕ್ ಆಡಿಸಿದ್ರು. ಫಸ್ಟ್ ದಿನ ನೋಡ್ಬೋದು ನೀವು, ತ್ರಿವಿಕ್ರಮ್ ಅವರ ಅಮ್ಮ ಬಂದಿದ್ದರು, ಹಾಗೆ ರಜತ್ ಅವರ ವೈಫ್ ಕೂಡ ಬಂದಿದ್ದರು, ಹಾಗೆ ಭವೇಗೌಡರ ಅಮ್ಮ ಹಾಗೂ ಅಕ್ಕ ಕೂಡ ಬಂದಿದ್ದರು. ಇವ್ರ ಎದುರಿಗೆ ತಮ್ಮ ಕ್ಯಾಪ್ಟನ್ಸಿ ಪ್ರಕ್ರಿಯೆ ಟಾಸ್ಕ್ನ ಆಡೋಕ್ಕೆ ಬಿಗ್ ಬಾಸ್ ಕೊಟ್ಟಿದ್ರು ಇವ್ರು 3 ಜನಕ್ಕೆ ಫಸ್ಟ್ ದಿವಸ. ಇವ್ರು ಮೂರಲ್ಲಿ ನೋಡಿರ್ಬೋದು ನೀವು. ಫಸ್ಟ್ ಟಾಸ್ಕ್ನ ಯಾರು ಕಂಪ್ಲೀಟ್ ಮಾಡ್ತಾರೆ ಅಂದರೆ ಅದು ಬಂದು ರಜತ್ ಅವ್ರು ಕಂಪ್ಲೀಟ್ ಮಾಡ್ತಾರೆ. ಇವ್ರು ತುಂಬ ಲೇಟಾಗಿ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಇವರು ಆಯ್ಕೆ ಆಗಲ್ಲ ಅಂದ್ಕೊಂಡ್ರು, ಆದರೆ ಇವರೇ ಫಸ್ಟ್ ಆಯ್ಕೆ ಆಗ್ತಾರೆ. ಇದನ್ನು ಕಂಪ್ಲೀಟ್ ಮಾಡಿದ ಅದು ಬಂದು ತ್ರಿವಿಕ್ರಮ್ ಅವರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಪ್ರಕ್ರಿಯೆಗೆ ಆಯ್ಕೆ ಆಗ್ತಾರೆ. ಭವೇಗೌಡರು ಈ ಗೇಮ್ನಲ್ಲಿ ಸೋಲ್ತಾರೆ. ಇವರಿಬ್ಬರು ಫಸ್ಟ್ ಡೇನೇ ಇವರಿಬ್ಬರು ಸೆಲೆಕ್ಟ್ ಆಗ್ತಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಪ್ರಕ್ರಿಯೆಗೆ. ಸೆಕೆಂಡ್ ಡೇ ಬಂದು ನೋಡಿರ್ಬೋದು ನೀವು. ಸೆಕೆಂಡ್ ಡೇ ಗೌತಮಿ ಅವ್ರ ಹಸ್ಬೆಂಡ್ ಬಂದಿರ್ತಾರೆ, ಹಾಗೆ ಮಂಜು ಅವ್ರ ಫ್ಯಾಮಿಲಿ ಬಂದಿರುತ್ತೆ, ಹಾಗೆ ಮೋಕ್ಷಿತ್ ಅವ್ರ ಕೂಡ ಫ್ಯಾಮಿಲಿ ಕೂಡ ಬಂದಿರ್ತಾರೆ. ಸೆಕೆಂಡ್ ಟಾಸ್ಕ್ ಕ್ಯಾಪ್ಟನ್ಸಿ ಪ್ರಕ್ರಿಯೆಯಲ್ಲಿ ಇವರು 3 ಜನ ಆಡ್ತಾರೆ. ಯಾರಂತಂದರೆ ಮಂಜಣ್ಣ, ಗೌತಮಿ ಹಾಗೂ ಮೋಕ್ಷಿತ್ ಅವ್ರು ಆಡ್ತಾರೆ. ಈ ಟಾಸ್ಕ್ ನೋಡಿರ್ಬೋದು ಭಾಳ ಟೈಮ್ ತೊಗೊಂಡು ಹೇಳ್ಬೋದು ಕಂಪ್ಲೀಟ್ ಮಾಡೋಕ್ಕೆ. ಅಷ್ಟು ಟಫ್ ಇರುತ್ತೆ ಈ ಟಾಸ್ಕ್. ಈ ಟಾಸ್ಕ್ನಲ್ಲಿ ಫಸ್ಟ್ ಕಂಪ್ಲೀಟ್ ಮಾಡಿದ್ದು ಅದು ಬಂದು ಮಂಜಣ್ಣ ಅವರು, ಸೆಕೆಂಡ್ ಕಂಪ್ಲೀಟ್ ಮಾಡಿದ್ದು ಗೌತಮಿ ಅವರು, ಥರ್ಡ್ ಕಂಪ್ಲೀಟ್ ಮಾಡಿದ್ದು ಬಂದು ಮೋಕ್ಷಿತ್ ಅವರು. ಆದರೆ ಇದು ಕ್ಯಾಪ್ಟನ್ಸಿ ಟಾಸ್ಕ್ ಪ್ರಕ್ರಿಯೆಗೆ ಆಯ್ಕೆ ಆಗೋದು ಗೌತಮಿ ಹಾಗೂ ಮಂಜಣ್ಣ ಅವರು, ಇವರಿಬ್ಬರು ಆಯ್ಕೆ ಆಗಿದ್ದಾರೆ. ನೆಕ್ಸ್ಟ್ ಥರ್ಡ್ ಡೇ ಬಂದು ನೋಡಿರ್ಬೋದು ನೀವು, ಧನರಾಜ್ ಅವರ ವೈಫ್ ಮತ್ತು ಅವ್ರ ಫ್ಯಾಮಿಲಿ ಬಂದಿರುತ್ತೆ, ಹಾಗೆ ಹನುಮಂತ್ ಅವರ ಅಪ್ಪ ಅಮ್ಮ ಕೂಡ ಬಂದಿದ್ದಾರೆ, ಹಾಗೆ ಚೈತ್ರ ಕುಂದಾಪುರ್ ಅವರ ಅಮ್ಮ ಹಾಗೂ ತಂಗಿ ಕೂಡ ಬಂದಿದ್ದಾರೆ. ಈ ಥರ್ಡ್ ಡೇ ನೋಡಿರ್ಬೋದು ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆ ಪ್ರಕ್ರಿಯೆಯಲ್ಲಿ ಟಾಸ್ಕ್ ಕೊಡ್ತಾರೆ. ಒಂದು ಮುತ್ತಿನ ಮೇಲೆ ಮುತ್ತು ಅಂತೇಳಿ ಟಾಸ್ಕ್ ಕೊಡ್ತಾರೆ. ಈ ಟಾಸ್ಕ್ನಲ್ಲಿ ಇವೆರಡು ಟಾಸ್ಕ್ ಕಂಪೇರ್ ಮಾಡಿದ್ರೆ ಈ ಟಾಸ್ಕ್ ತುಂಬಾ ಈಸಿಯಾಗಿತ್ತು ಅಂತ ಹೇಳ್ಬೋದು. ಬಿಗ್ ಬಾಸ್ ಯಾಕೆ ಈ ಟಾಸ್ಕ್ನ ಇಷ್ಟು ಬರೀ ಈಸಿ ಮಾಡಿಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಕಂಪೇರ್ ಮಾಡಿದ್ರೆ ಎರಡು ಟಾಸ್ಕ್ ಕಂಪೇರ್ ಮಾಡಿದ್ರೆ ಈ ಟಾಸ್ಕ್ ತುಂಬಾ ಈಸಿ ಇದೆ ಅಂತಲೇ ಹೇಳ್ಬೋದು. ಈ ಟಾಸ್ಕ್ನಲ್ಲಿ ಯಾರು ಗೆಲ್ತಾರೆ ಅಂತಂದರೆ ಅದು ಬಂದು ಹನುಮಂತು ಹಾಗೂ ಚೈತ್ರ ಕುಂದಾಪುರ್ ಅವರು ಈ ಟಾಸ್ಕ್ನ ಗೆಲ್ತಾರೆ. ಗೆದ್ದು ಕ್ಯಾಪ್ಟನ್ಸಿ ಪ್ರಕ್ರಿಯೆಗೆ ಆಯ್ಕೆ ಆಗ್ತಾರೆ ಇವರಿಬ್ಬರು, ಹನುಮಂತು ಹಾಗೂ ಚೈತ್ರ ಕುಂದಾಪುರ್. ಲಾಸ್ಟಿಗೆ ಇವತ್ತು ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಮುಕ್ತಾಯವಾಗಿದೆ. ಯಾರು ಈ ವಾರದ ಮನೆಗೆ ಕ್ಯಾಪ್ಟನ್ ಆದರು ಅನ್ನೋದ್ರ ಬಗ್ಗೆ ನೋಡೋದಾದರೆ ಈ ವಾರದ ಕ್ಯಾಪ್ಟನ್ ಪ್ರಕ್ರಿಯೆ ತುಂಬಾ ವಿಭಿನ್ನವಾಗಿರುತ್ತೆ. ಈ ಕ್ಯಾಪ್ಟನ್ಸಿ ಟಾಸ್ಕ್ ಪ್ರಕ್ರಿಯೆಯಲ್ಲಿ ಆಡೋರಿಗೆ ಮಾತ್ರ ಅಷ್ಟೇ ಅಲ್ಲ, ಅಲ್ಲಿ ಕುತ್ಕೊಂಡು ನೋಡೋರಿಗೂ ಟಾಸ್ಕ್ ಇರುತ್ತೆ ಅಂತ ಹೇಳ್ಬೋದು. ಹೌದು, ಅವ್ರನ್ನ ಗೇಮ್ ಆಡೋನ ಡಿಸ್ಟರ್ಬ್ ಮಾಡಬೇಕಾಗಿರುತ್ತೆ ಇವರು. ಅಲ್ಲಿ ಕುತ್ಕೊಂಡು ನೋಡೋರು ಅಂದರೆ ಯಾರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿಲ್ಲ ನೋಡ್ರಿ, ಅವ್ರು ಇವ್ರನ್ನ ಡಿಸ್ಟರ್ಬ್ ಮಾಡಬೇಕಾಗುತ್ತೆ. ಈ ಬಾಲ್ ಏನಾದರೂ ಬಾಲ್ ತೊಗೊಂಡು ಒಸೆಯೋದು, ಅವ್ರೊಟ್ಟು ಇವ್ರನ್ನ ಡಿಸ್ಟರ್ಬ್ ಮಾಡ್ತಿರ್ಬೇಕು. ಇದೆಲ್ಲ ಆದಮೇಲೆ ಲಾಸ್ಟಿಗೆ ಟಫ್ ಫೈಟ್ ಬಿಡೋದು ಬಂದು ಗೌತಮಿ, ರಜತ್ ಹಾಗೂ ತ್ರಿವಿಕ್ರಮ್ ಅವರಿಗೆ ಟಫ್ ಫೈಟ್ ಬಿಡುತ್ತಂತ ಹೇಳ್ಬೋದು. ಮೂಲಗಳ ಮಾಹಿತಿ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯ 14ನೇ ವಾರದ ಕ್ಯಾಪ್ಟನ್ ಆಗಿರೋದು ಬಂದು ತ್ರಿವಿಕ್ರಮ್ ಅವರು. ಹೌದು, ಮೂಲಗಳ ಮಾಹಿತಿ ಪ್ರಕಾರ ತ್ರಿವಿಕ್ರಮ್ ಅವರು ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ. ಅದಲ್ಲದೆ ಇವರು 3ನೇ ಸಲ ಕ್ಯಾಪ್ಟನ್ ಆಗ್ತಿರೋದು. ಹೌದು, ಇದಂತೂ ತ್ರಿವಿಕ್ರಮ್ ಅವ್ರ ಫ್ಯಾನ್ಸಿಗೆ ತುಂಬಾ ಖುಷಿಯಾಗಿರುತ್ತೆ. ಲಾಸ್ಟ್ ಟೈಮ್ ನೋಡಿರ್ಬೋದು ಅವ್ರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಡ್ತಾರೆ, ಆದರೆ ಗೆಲ್ಲೋಕ್ಕಾಗಲ್ಲ. ಕಳೆದ ಬಾರಿ ಭವೇಗೌಡ ಅವರು ಕ್ಯಾಪ್ಟನ್ ಆಗ್ತಾರೆ. ಆದರೆ ಈ ಬಾರಿ ಮೂಲಗಳ ಪ್ರಕಾರ 14ನೇ ವಾರದ ಕ್ಯಾಪ್ಟನ್ ಅದು ಬಂದು ತ್ರಿವಿಕ್ರಮ್ ಅವರು. ಅಷ್ಟೇ ಅಲ್ಲದೆ ತ್ರಿವಿಕ್ರಮ್ ಅವರು ಕ್ಯಾಪ್ಟನ್ ಆಗಿದ್ದ ಬಗ್ಗೆ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ಯಾರು ಕ್ಯಾಪ್ಟನ್ ಆಗಬೇಕಿತ್ತು ಅಂತ ಕಮೆಂಟ್ ಮಾಡಿ. ಫ್ಯಾಮಿಲಿ ರೌಂಡ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬಾಯ್.